ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಸಂಡೇ ಬೆಳಗಿನ ವ್ಲಾಗು. ಇವತ್ತು ಇದು ಯುಗಾದಿ ಹಬ್ಬ ನೆಕ್ಸ್ಟ್ ಭಾನುವಾರ ಇರೋದ್ರಿಂದ ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ. ಇರೋದು ನೆಕ್ಸ್ಟ್ ಭಾನುವಾರ, ಆದರೆ ನಮ್ಮ ಕೆಲಸಗಳೆಲ್ಲ ಇರುತ್ತಲ್ಲ ಜಾಸ್ತಿ ಬೇರೆ ಟೈಮಲ್ಲಿ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಇವತ್ತೇ, ಅಂದರೆ ಸ್ವಲ್ಪ ಇವತ್ತೇ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಇನ್ನೂ ಚೂರು ಇರುತ್ತೆ, ಅದನ್ನು ಆಮೇಲೆ ದಿನ ಒಂದೊಂದು ಸ್ವಲ್ಪ ಮಾಡಿಕೊಂಡ್ರೆ ಆಗುತ್ತೆ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಅದರಲ್ಲಿ ಸ್ಕ್ರೀನ್ಗಳೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಧೂಳೆಲ್ಲ ಕೊಡ್ಕೊಬೇಕು. ಧೂಳೆಲ್ಲ ಅಂದರೆ ನಮ್ಮ ಮನೆಯವರೇ ಮಾಡಬೇಕು. ಈಗ ನಾನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇದು ಸ್ಕ್ರೀನ್ದೆಲ್ಲನೂ ಹೈಟ್ ಇರುತ್ತಲ್ಲ, ಅವನ್ನೆಲ್ಲ ಅವರು ತೆಗೆದು ಕೊಟ್ಟರೆ ನಾನೆಲ್ಲನೂ ಒಗ್ಯೋಕ್ಕಾಗ್ತೀನಿ, ಒಗೆದ್ಬಿಟ್ಟು ಹಾರಾಕ್ಬೋದು. ಅದಕ್ಕೆ ಅವ್ರ ಹತ್ರ ಎಲ್ಲ ತೆಗೆಸ್ಕೊತಾ ಇದ್ದೀನಿ ಮನೆಯವ್ರ ಹತ್ರನೇ. ಅವ್ರೊಂದು ಸ್ವಲ್ಪ ಇದು ಪರ್ಕೆಲೆಲ್ಲನೂ ಧೂಳೆಲ್ಲ ಕೊಡ್ತಾರೆ. ಇನ್ನು ಮಿಕ್ಕಿದೆಲ್ಲನೂ ನನ್ನ ಬಟ್ಟೆಗಳೆಲ್ಲ ವಾಶ್ಗೆ ಹಾಕ್ಕೊಂಡು ಗುಡಿಸ್ಕೊಂಡು ಒರೆಸ್ಕೊಂಡೆಲ್ಲ ಬಾಕ್ಸ್ಗಳೆಲ್ಲನೂ ನಾನು ತೊಳ್ಕೊತೀನಿ. ಅದಕ್ಕೇ ಇವಾಗ ನಮ್ಮಮ್ಮ ಎಲ್ಲ ಊರಿಗೆ ಬೇರೆ ಹೋಗಿದ್ದಾರೆ, ಅವರು ನಾವೇ ಮಾಡ್ಕೊಬೇಕು. ಇನ್ನು ಅಡುಗೆ ಮನೆ ಕಿಚನ್ದೆಲ್ಲನೂ ಸ್ವಲ್ಪ ಮೊನ್ನೆನೇ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಆಲ್ಮೋಸ್ಟು. ಇನ್ನೂ ಸ್ವಲ್ಪ ಇದೆ, ಅದನ್ನು ಆಮೇಲೆ ನಿಧಾನಕ್ಕೆ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಈ ಸ್ಕ್ರೀನ್ಗಳೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಧೂಳು ಕೊಡ್ಕೊಳ್ಳೋದು ಅಷ್ಟೇ ಇರೋದು. ಆಮೇಲೆ ಮಿಕ್ಕಿದ್ದೆಲ್ಲ ಮಾಡ್ಕೊಳ್ಳೋಣ ಅಂತ. ಇವಾಗ ಆಮೇಲೆ ದೇವ್ರ ಮನೆಯದು ಇದು ಇರುತ್ತಲ್ಲ, ಏನದು ಹೂವುಗಳೆಲ್ಲ ತೆಗೆದು, ಆಚೆ ಹೂವುಗಳೆಲ್ಲ ಇರುತ್ತವಲ್ಲ ಅವೆಲ್ಲ ತೆಗೆದು ನಾಳೆ ನಾಡಿದ್ದು ಮಾಡ್ಕೊತೀನಿ. ಮತ್ತು ಇದು ಸೋಫಾ ಕವರೆಲ್ಲ ನಾಳೆ ನಾಡಿದ್ದು ತಕ್ಕೊತೀನಿ. ಸದ್ಯಕ್ಕೆ ಇವನ್ನ ಸ್ಕ್ರೀನ್ಗಳು ಮತ್ತು ಧೂಳೆಲ್ಲ ಕೊಡ್ಕೊಳ್ಳೋದಷ್ಟೇ ಇವತ್ತಿನ ಕೆಲಸ ಮಾಡ್ಕೊಳ್ಳೋದು. ಇದೆಲ್ಲ ಆದರೆ ಇನ್ನು ಅರ್ಧ ಕೆಲಸ ಆದಂಗೆ ಆಮೇಲೆ ನಿಧಾನಕ್ಕೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊತೀವಿ. ಈಗ ನೋಡಿ ಸ್ಕ್ರೀನೆಲ್ಲ ತೆಗಿತಾ ಇದ್ದಾರೆ. ಈ ಸ್ಕ್ರೀನ್ ತೆಗೆದ್ಬಿಟ್ಟು ಸ್ವಲ್ಪ ಧೂಳು ಕೊಟ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ನಾನು ಮಾಡ್ಕೊತೀನಿ. ಇದೆಲ್ಲನೂ ತೆಗೆದ್ಬಿಟ್ಟು ಹಾಕ್ಕೋತಾ ಇದ್ದಾರೆ. ಇವಾಗ ನಾನು ಆಮೇಲೆ ಅವನ್ನೆಲ್ಲ ತೆಗೆದು ಮಿಷಿನ್ಗೆ ಹಾಕ್ಕೊಬೇಕು. ನೋಡಿ ಇವೆಲ್ಲನೂ ಇವಾಗ ಧೂಳೆಲ್ಲ ತೆಗೀತಾ ಇದ್ದಾರೆ ಪರ್ಕೆಯಲ್ಲಿ. ಹೈಟ್ ಇದೆಯಲ್ಲ, ಅದಕ್ಕೇ ಅವ್ರ ಹತ್ರನೇ ಎಲ್ಲ ತೆಗೆಸ್ಕೊಂಬಿಡ್ತೀನಿ, ನಮ್ಮ ಮನೆಯವ್ರ ಹತ್ರನೇ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಮನೇಲಿದ್ದಾರಲ್ಲ, ಭಾನುವಾರ ಅಲ್ವಾ, ಸೊ ಅದಕ್ಕೇ ಹೆಲ್ಪ್ ಮಾಡ್ತಾರೆ. ಆಮೇಲೆ ಇನ್ನು ಬೇರೆ ದಿವಸ ಇನ್ನೆಲ್ಲ ಬೆಡ್ಶೀಟು ಎಲ್ಲ ಇವತ್ತೇ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ನಾನು ಇವತ್ತು ಕ್ಲೀನ್ ಮಾಡ್ಕೊತೀನಿ. ನಾಳೆ ನಾಡಿದ್ದು ಆಮೇಲೆ ಸ್ವಲ್ಪ ಇರುತ್ತಲ್ಲ, ಅದನ್ನು ಯಾವಾಗ ಬೇಕೋ ಅವಾಗ ಈ ಕಿಟಕಿಗಳೆಲ್ಲ ಒರೆಸ್ಕೊಳ್ಳೋದು ಆದಷ್ಟು ನೋಡ್ತೀನಿ. ಇವತ್ತೆಲ್ಲ ಹಿಂದೆ ಹೋಗ್ಬಿಟ್ಟು ಕಿಟಕಿ ಎಲ್ಲ ತೊಳಿಬೇಕು, ಆದರೆ ತೊಳಿತೀನಿ. ಇಲ್ಲಾಂದರೆ ಇನ್ನು ಬೇರೆ ದಿವಸ ಟೈಮ್ ಇರುತ್ತಲ್ಲ ಅವಾಗ ಎಲ್ಲ ಮಾಡ್ಕೊತೀನಿ. ಇವಾಗ ನೋಡಿ ಎಲ್ಲನೂ ಪರ್ಕೆಲ್ಲ ಧೂಳೆಲ್ಲ ತೆಗಿತಾ ಇದ್ದಾರೆ. ಅದು POP ಒಳಗೆಲ್ಲನೂ ಧೂಳು ತುಂಬ್ಕೊಂಬಿಟ್ಟಿರುತ್ತಲ್ಲ, ಅದಕ್ಕೆ ನನಗೆ ಇವಾಗ ಬೇರೆ ಬೇಸಿಗೆ ಅಲ್ವಾ, ಸಿಕ್ಕಾಪಟ್ಟೆ ಧೂಳು ಆಗ್ಬಿಟ್ಟೈತೆ. ಅದಕ್ಕೆ ನಮ್ಮ ಮನೆಯವ್ರ ಹತ್ರ ಅವ್ರು ಹೈಟ್ ಇದ್ದಾರಲ್ಲ ಎಟ್ಕೊತ್ತೆ, ಅದಕ್ಕೆ ಕ್ಲೀನಾಗಿ ಎಲ್ಲ ತಕ್ಕೊಡು ಅಂತ ಎಲ್ಲ ಹೇಳ್ಬಿಟ್ಟು ತೆಗೆಸ್ಕೊತಾ ಇದ್ದೀನಿ. ಯಾವುದೆಲ್ಲ ಧೂಳು ತೆಗೆದ್ಬಿಟ್ರೆ ಇನ್ನು ಅರ್ಧ ಕೆಲಸ ಮುಗ್ದೇ ಹೋಗುತ್ತೆ. ಧೂಳಿಂದನೇ ಜಾಸ್ತಿ ಒಂಥರ ಆಚೆ ಗಾಡಿಗಳೆಲ್ಲ ಓಡಾಡುತ್ತೆ. ಮತ್ತು ಈ ನೆನ್ನೆ ಅಂತೂ ಮಳೆ ಬರೋದಕ್ಕೆ ಒಂದು ಸ್ವಲ್ಪ ಗಾಳಿ ಬಂತು, ಒಳಗೆಲ್ಲ ಮಣ್ಣು ತುಂಬಿಡ್ತು. ಕಿಟಕಿಗಳೆಲ್ಲ ನಾವು ಓಪನೇ ಬಿಟ್ಟಿರ್ತೀವಿ, ಇದು ಮೆಶ್ ಒಂದು ಹಾಕಿರ್ತೀವಲ್ಲ, ಅದಕ್ಕೆ ಓಪನ್ ಎಲ್ಲ ಬಿಟ್ಟಿರ್ತೀವಿ. ಅದಕ್ಕೆ ಎಷ್ಟಂದರೆ ಅಷ್ಟು ಮಣ್ಣು ಒಂಥರ ಹಂಗೂ ನಿನ್ನೆ ಅರ್ಧ ಒರೆಸ್ಕೊಂಡೆ. ನಾ ಕಿಟಕಿ ಓಪನ್ ಮಾಡಿದ್ದಕ್ಕೆ ಎಲ್ಲ ಬಂದು ಒಳಗೆಲ್ಲ ಸೇರ್ಕೊಂಡಿತ್ತು ಧೂಳು, ಸಣ್ಣ ಧೂಳೆಲ್ಲನೂ. ಅದಾದಷ್ಟು ಒರೆಸ್ಕೊಂಡಿದ್ದೀನಿ. ಇನ್ನು ಫ್ರಿಜ್ಜೆಲ್ಲ ಒರೆಸ್ಕೊಬೇಕು. ನೋಡಿ ಅದೆಲ್ಲ ಸ್ವಲ್ಪ ಧೂಳೆಲ್ಲ ಕೊಡ್ಬಿಟ್ಟು ಸ್ವಲ್ಪ ಕಸ ಎಲ್ಲ ಗುಡಿಸಾದ್ಮೇಲೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇವತ್ತು ಎದ್ದಿದ್ದು 8 ಗಂಟೆಗೆ ಎದ್ದಿದ್ದೀವಿ, 8-8:30ಗೆ. 8:30ಇಂದನೂ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ತಣ್ಣಗಿರುತ್ತಲ್ಲ, ಅದಕ್ಕೇ ಎಲ್ಲ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಎಲ್ಲ ತೆಗ್ಸ್ದೆ ಧೂಳೆಲ್ಲನೂ. ಆಮೇಲೆ ಹೋಗಿ ಮೊಟ್ಟೆ ಎಲ್ಲ ತೊಗೊಂಬಂದರು. ಇವತ್ತೇನು ಮಾಡಲ್ಲ, ಬೆಳಗ್ಗೆ ಎದ್ದು ಬ್ರೆಡ್ ಆಮ್ಲೆಟ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಬ್ರೆಡ್ ಆಮ್ಲೆಟ್ ಮಾಡಿಕೊಂಡು ಕೆಲಸ ಎಲ್ಲ ಇದೆಯಲ್ಲ ಅದೆಲ್ಲ ಮಾಡ್ಕೋತೀವಿ. ನಮ್ಮಮ್ಮ ಇದ್ದರೆ ಬೇರೆ ಏನಾದ್ರು ಟಿಫನ್ ಮಾಡಬೇಕಾಗಿತ್ತು. ಇವಾಗ ನಾವು 3 ಜನ ಅಲ್ವಾ, ನಾವೆಲ್ಲರೂ ಏನಾದರೂ ತಿಂತೀವಿ. ನಮ್ಮಮ್ಮ ಬ್ರೆಡ್ ಆಮ್ಲೆಟು ಇಂಥದ್ದೇನೂ ತಿನ್ನಲ್ಲ, ಅವರೆಲ್ಲ ಹಳೆ ಕಾಲದ ಫುಡ್ಗಳು ಅಷ್ಟೇ ಇಷ್ಟಪಡೋದು. ನಮ್ಮ ಮನೇಲಿ ಇವಾಗ ನಾವು 3 ಜನ ಅಲ್ವಾ ಇರೋದು, ಅದಕ್ಕೇ ಮೊಟ್ಟೆದೇ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡ್ರೆ ಆಗುತ್ತೆ. ಇವು ಒಂದು ಟೈಮ್ಗೆ ಇದು ಸಾಕು, ಆಮೇಲೆ ನೋಡ್ಕೊಳ್ಳೋಣ ಅಂತ ಇವಾಗ ಬ್ರೆಡ್ ಆಮ್ಲೆಟ್ ಒಂದು ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಇನ್ನು ಬಟ್ಟೆ ಎಲ್ಲ ಇದ್ದಾವೆ, ಅವನ್ನೆಲ್ಲ ವಾಶ್ಗೆ ಹಾಕಬೇಕು. ಸ್ಕ್ರೀನ್ಗಳೆಲ್ಲ ವಾಶ್ಗೆ ಹಾಕ್ಕೊಬೇಕು. ಸಿಕ್ಕಾಪಟ್ಟೆ ಕೆಲಸ ಆಯ್ತು ಇವತ್ತಂತೂ. ಭಾನುವಾರನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೇ ಭಾನುವಾರ ಎಲ್ಲನೂ ಮಾಡ್ಕೊಂಬಿಡೋಣ ಆದಷ್ಟು ಅಂತ. ಆಮೇಲೆ ನಾಳೆಯಿಂದ ಸ್ವಲ್ಪ ಫ್ರೀ ಆಗುತ್ತೆ, ನಿಧಾನಕ್ಕೆ ಇನ್ನು ಬೇರೆ ಕೆಲಸ ಇರುತ್ತಲ್ಲ ಅದನ್ನೆಲ್ಲನೂ ಮಾಡ್ಕೊಳ್ಳೋಣ ಅಂತ. ಈಗ ನೋಡಿ ಆ ಮೊಟ್ಟೆನ ಹೆಂಚೆಲ್ಲ ತವ ಎಲ್ಲ ಬಿಸಿ ಇಕ್ಕಿದ್ದೀನಿ. ಆಮೇಲೆ ಒಂದು ಮೊಟ್ಟೆ ಹೊಡೆದಾಕ್ಬಿಟ್ಟು ಅದಕ್ಕೆ ಪೆಪ್ಪರ್ ಪೌಡ್ರು ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಬ್ರೆಡ್ ಮೇಲೆ ಹಾಕ್ಬಿಟ್ಟು ಅದಾದಮೇಲೆ ತಿರುವಾಕ್ಬಿಟ್ಟು ಇನ್ನೊಂದು ಮೇಲೆ ಒಂದು ಬ್ರೆಡ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಬ್ರೆಡ್ ಆಮ್ಲೆಟ್ ಆಗೋಗುತ್ತೆ. ನೋಡಿ ಇವಾಗ ಅದನ್ನು ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ಆಯಿತು. ಅದನ್ನು ಬಿಸಿ ಮಾಡ್ಕೊಂಬಿಟ್ರೆ ಚೆನ್ನಾಗಿ
ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಹೊಟ್ಟೆನೂ ತುಂಬುತ್ತೆ. ಅದು ಮೊಟ್ಟೆ ಅಲ್ವಾ, ಅದರಿಂದ ಏನು ಹಸ್ವೇನಾಗಲ್ಲ. ಎರಡೆರಡು ತೊಗೊಂಡ್ವಿ, ನಾನು 2, ನನ್ನ ಮಗ 2, ನಮ್ಮ ಮನೆಯವ್ರು 2. ಇರು ನೀನು ಮಾಡ್ತಾರೆ ಸರಿಯಾಗಿ ಮಾಡ್ತಿಲ್ಲ ಅಂತ ನಮ್ಮ ಮನೆಯವ್ರು ಅವರೇ ಮಾಡ್ಕೊತಾ ಇದ್ದಾರೆ. ಅವರೇ ಅವ್ರ ಮಗಂಗೂ ಅವರು ಮಾಡಿಕೊಂಡು, ನಾನು ಆವಾಗಲೇ ಒಂದು ಹಾಕ್ಕೊಂಡಿದ್ದಲ್ಲ, ಅದು ತಿಂದ್ಬಿಟ್ಟು ಬೇರೆ ಕೆಲಸ ಮಾಡ್ಕೊತಾ ಇದ್ದೀನಿ. ಈಗ ನನ್ನ ಮಗ ನೋಡಿ ಗಡಿಯಾರ ಎಲ್ಲ ತೆಗೆದ್ವಲ್ಲ, ಟಿಫನ್ ಎಲ್ಲ ಮುಗಿಸಾದ್ಮೇಲೆ ಇವಾಗ ಇವನ್ನೆಲ್ಲ ತೆಗ್ದಿಟ್ಕೊಂಡಿದ್ದೀವಿ. ನಮ್ಮ ಮನೆಯವರಲ್ಲಿ ಟಿ ವಿ ಮೇಲೆ ಇದ್ದಿದ್ದು ಗಡಿಯಾರ ಅವೆಲ್ಲ ತೆಗೆದು ಎಲ್ಲ ಕೊಟ್ಟರು, ಅದನ್ನೆಲ್ಲ ಅವನು ಒರೆಸ್ತಾವನೆ. ನಂದು ವೀಡಿಯೋ ಮಾಡಮ್ಮ ಅಂತ ಹೇಳ್ತಾ ಇದ್ದ, ಅದಕ್ಕೇ ಎಲ್ಲ ಒರೆಸೋದೆಲ್ಲ ಮಾಡ್ತಾಯಿದ್ದೀನಿ. ಅವನ್ನೆಲ್ಲ ಒರೆಸ್ಕೊಂಡು ಆಮೇಲೆ ಸ್ವಲ್ಪ ಫ್ಯಾನ್ದೆಲ್ಲನೂ ತೆಗಿಬೇಕಿತ್ತು. ಫ್ಯಾನ್ದು ಸಿಕ್ಕಾಪಟ್ಟೆ ಧೂಳಾಗಿತ್ತು, ಅದೆಲ್ಲ ತೆಗೆದು ಎಲ್ಲ ತೊಳಿಬೇಕು. ಇವಾಗ ನೋಡಿ ಗಡಿಯಾರಗಳೆಲ್ಲನೂ ನೀಟಾಗಿ ಕಾಲಿನ ಹಾಕೊಂಡು ಒರೆಸ್ತಾ ಇದ್ದಾನೆ. ಎಕ್ಸಾಮ್ ಇದೆ ಅವನಿಗೆ, ಹಂಗೂ ನಾವೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ತೆಗ್ದಿಟ್ಕೊಂಡ್ವಲ್ಲ, ಅದಕ್ಕೆ ಅವನು ಬಂದು ಹೆಲ್ಪ್ ಮಾಡ್ತಾಯಿದ್ದಾನೆ. ಅದೆಲ್ಲ ಒರೆಸ್ಕೊಂಡು ಅವನ್ನೆಲ್ಲ ಯಾವ ಜಾಗಕ್ಕಿತ್ತು ಅವಕ್ಕೆ ಹಾಕ್ಬಿಟ್ಟು, ನಮ್ಮ ಮನೆಯವರು ಅಷ್ಟೇ ಇವಾಗ ಟಿ ವಿ ಎಲ್ಲ ಒರೆಸ್ಕೊತಾ ಇದ್ದಾರೆ. ಅರ್ಧ ಕೆಲಸ ಮುಗ್ದೋಯ್ತು ಇವಾಗ ಆಲ್ರೆಡಿ ನಮ್ಮದು. ಎಲ್ಲನೂ ಧೂಳೆಲ್ಲ ತೆಗೆದುಬಿಟ್ರಲ್ಲ, ಧೂಳೆಲ್ಲ ಕೊಡುವ ಆಯಿತು. ಇವನ್ನ ಇವಾಗ ನೋಡಿ ಟಿ ವಿ ಒರೆಸೋದು, ಅದ್ರ ಮೇಲೆ ಗಡಿಯಾರ ಎಲ್ಲ ಇದ್ವಲ್ಲ ಅವನ್ನೆಲ್ಲ ಒರೆಸ್ಕೊಂಬಿಟ್ರೆ ಮುಕ್ಕಾಲು ಭಾಗ ಮುಗೀತು. ಇನ್ನು ಆಮೇಲೆ ಸಂಜೆ ಮೇಲೆ ನಮ್ಮ ಮನೆಯವರು ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡ್ಕೊತಾರೆ. ನಾನು ಅಷ್ಟರಲ್ಲಿ ಇವಾಗ ಮಿಷಿನ್ಗೆಲ್ಲ ಬಟ್ಟೆಗಳೆಲ್ಲ ಹಾಕ್ಕೊತಾ ಇದ್ದೀನಿ. ಹೋಗಿ ಎಲ್ಲ ಹಾರಾಕ್ಬಿಟ್ಟು ಒಂದು 3-4 ಸಲ ಹಾಕಿದ್ದೀನಿ. ಅದೆಲ್ಲ ತೊಗೊಂಡೋಗಿ ಹಾರಾಕ್ಬಿಟ್ಟು ಬಂದುಬಿಡ್ತೀನಿ. ಆಮೇಲೆ ಎಲ್ಲ ಒಣಗಿದ್ಮೇಲೆ ಮಡ್ಚೆತ್ತಿಕ್ಕೊಂಬಿಡ್ತೀನಿ. ಅಲ್ಲಿಗೆ ಒಂದು ಮುಕ್ಕಾಲು ಭಾಗ ಕೆಲಸ ಮುಗ್ದೋಗುತ್ತೆ. ಆಮೇಲೆ ಅಡುಗೆ ಮನೆಯದು ಸ್ವಲ್ಪ ಇದು ಎಕ್ಸಾಸ್ಟೆಲ್ಲ ಎಣ್ಣೆದಾಗಿರುತ್ತಲ್ಲ, ಅದನ್ನೊಂದು ತೆಗ್ದು ತೊಳ್ಕೊಬೇಕು. ಅದೆಲ್ಲ ನಾಳೆ ತೆಗೆದ್ರೆ ನಮ್ಮಮ್ಮ ಹಾಕ್ಬಿಟ್ಟೋದ್ರೆ ಅದೆಲ್ಲ ತೊಳ್ಕೊತಾರೆ. ನೆನ್ನೆನೇ ಹೇಳಿದರು, ಆದರೆ ಊರಿಗೆ ಹೋದರು ಇವತ್ತು, ಅದಕ್ಕೆ ಅದೇನು ತೆಗಿಯೋಕ್ಕೆ ಹೋಗಲ್ಲ. ಬೆಳಗ್ಗೆನೇ ಪಾತ್ರೆಗಳು ಸಿಕ್ಕಾಬಿಟ್ಟೆ ಇದ್ವು, ಅವನ್ನೆಲ್ಲ ವಾಶ್ ಮಾಡಿ ಆಮೇಲೆ ಟಿಫನ್ ಮಾಡಿ ನಮ್ಮ ಮನೆಯವ್ರು ಧೂಳೆಲ್ಲ ತೆಗಿತಿದ್ರು. ಅಷ್ಟರಲ್ಲಿ ನಾನು ಟಿಫನ್ ಮಾಡ್ಕೊಂಡಿದ್ದೆ. ಇವಾಗ ನೋಡಿ ಅವ್ರು ಟಿ ವಿ ಎಲ್ಲ ಒರೆಸ್ತಾಯಿದ್ರು. ನಾನು ಇವಾಗೆಲ್ಲ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಸ್ಕ್ರೀನ್ಗಳನ್ನೆಲ್ಲ ಮಿಷಿನ್ಗೆ ಹಾಕಿ ಇವನ್ನೆಲ್ಲ ತೊಗೊಂಡೋಗಿ ಹಾರಾಕಬೇಕು. ಒಂದು 2-3 ಬ್ಯಾಚ್ ಹಾಕಿದ್ದೀನಿ ಇವತ್ತಂತೂ. ಸ್ಕ್ರೀನ್ಗಳೆಲ್ಲ ಒಂದು ಸಲ ಹಾಕಿದ್ದೀನಿ, ಮತ್ತು ಡೈಲಿ ಯೂಸ್ ಬಟ್ಟೆಗಳು ಮೊನ್ನೆ ಶುಕ್ರವಾರ ಸಂಜೆ ಹಾಕಿದ್ದೆ ಎಲ್ಲ ಬಟ್ಟೆನೂ. ನೆನ್ನೆ ಇದ್ವಲ್ಲ ಅವನು ಸ್ವಲ್ಪ ಎಲ್ಲ ಹಾಕೊಂಬಿಡೋಣ ಅಂದ್ಬಿಟ್ಟು ಅದು ಜೊತೆಗೆ ಹಾಕ್ಕೊಂಡು, ಆಮೇಲೆ ಬೆಡ್ಶೀಟ್ಗಳೆಲ್ಲ ಇದ್ದಾವೆ ಅವು ಹಾಕ್ಕೊಳ್ತಾ ಇದ್ದೀನಿ. ಅವೆಲ್ಲ ಮುಗಿಸಿ ಇನ್ನು ಇದು ಕಿಟಕಿಗೆ ಮಿಸ್ಸಲ್ಲಿ ಹಾಕಿದ್ದೀನಲ್ಲ, ಅದೊಂದು ರೌಂಡ್ ಹಾಕಿದ್ದೀನಿ. ತೊಗೊಂಡೋಗೆಲ್ಲ ಹಾರಾಕ್ಬಿಟ್ಟು ಬಂದುಬಿಡ್ಬೇಕು. ಹಾರಾಕಿದ್ಮೇಲೆ ಎಲ್ಲ ತಂದು ಎಲ್ಲ ಮಡ್ಚಿಕ್ಕೊಂಡ್ರೆ ಆಗೋಗುತ್ತೆ. ಕಿಟಕಿಯೆಲ್ಲ ಆಮೇಲೆ ತೊಳ್ಕೊತೀನಿ. ಈಗ ನೋಡಿ ನನ್ನ ಮಗ ಫ್ಯಾನೆಲ್ಲ ಸೈಡಿಂದು ಇದೆಲ್ಲ ಬಿಚ್ಚಿದ್ರಲ್ಲ, ಫ್ಯಾನ್ ರೆಕ್ಕೆಗಳು ಪಂಖಗಳು ಅಂತಾರಲ್ಲ, ಅದನ್ನೆಲ್ಲನೂ ಬಿಚ್ಚಿದ್ರು. ಅದು ನಾನು ತೊಳೆದಿದ್ದೀನಿ, ಅದನ್ನು ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ಒಂದು 2-3 ಸುಮ್ಮನೆ ಹಂಗೆ ಅಂದ್ಬಿಟ್ಟು ಹೊಟ್ಟೋದ. ತಿರುಗಿ ನಾನೆಲ್ಲ ಉಜ್ಜಿ ತೊಳೆದಿದ್ದಾಯಿತು. ನೋಡಿ ಎಷ್ಟು ಧೂಳಿದೆ ಅಂದರೆ ಸಿಕ್ಕಾಪಟ್ಟೆ ಧೂಳಿದೆ. ಹಂಗಂತೂ ಇಷ್ಟೊಂದು ಧೂಳು. ಹಾಗೆ ಸ್ವಲ್ಪ ಫೋನ್ ಬೇರೆ ಬಿದ್ದೋಯ್ತು ಕೆಳಗಡೆ, ಹಂಗೆ ಅವ್ನು ತೊಳೆಯೋವಾಗ. ಆಮೇಲೆ ನಾನೇ ಕೈಲಿ ಇಟ್ಕೊಂಡು ವೀಡಿಯೋ ಮಾಡಿದ್ದೀನಿ. ವೀಡಿಯೋ ಮಾಡು, ನಾನು ಹೆಲ್ಪ್ ಮಾಡ್ತಿದ್ದೀನಿ ಅಂತ ಹೇಳು ಅಂತ ಅವನು ಮಾಡ್ತಾಯಿದ್ದಾನೆ. ನೋಡಿ ಅರ್ಧ ಸುಮ್ಮನೆ ಹಂಗೆ ಮೇಲೆ ಹಂಗೆ ತೊಳ್ಕೊಂಡಿದ್ದಾನೆ. ತಿರುಗಿ ಎಲ್ಲ ತೆಗೆದ್ಬಿಟ್ಟು ನಾನೆಲ್ಲ ಉಜ್ಜಿ ತೊಳೆದಿದ್ದಾಯಿತು. ನೋಡಿ ಹಿಂದೆ ಇರೋದೇನು ಕ್ಲೀನೇ ಮಾಡೋದಿಲ್ಲ ಅವನು. ಮೇಲೆ ಮಾತ್ರ ಸುಮ್ಮನೆ ನೀರು ಹಾಕ್ಬಿಟ್ಟು ತೊಳಿತಾ ಇದ್ದೀನಿ, ನಾನು ಹೆಲ್ಪ್ ಮಾಡಿದ್ದೀನಿ ಅಂತ ಎಲ್ಲರಿಗೂ ಹೇಳು ಅಂತ ಮಾಡ್ತಾಯಿದ್ದಾನೆ. ನಾನು ತಿರ್ಗಿ ಅವನ್ನೆಲ್ಲ ಹಾಕ್ಬಿಟ್ಟು ಸ್ಟೀಲ್ ನಾರಲ್ಲಿ ಎಲ್ಲ ಸೋಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ಹಿಂದೆಲ್ಲ ತೊಳೆದು ಎಲ್ಲ ಒರೆಸಿ ಕೊಟ್ಬಿಟ್ಟು ಬಂದೆ, ಅದನ್ನೆಲ್ಲ ಫಿಕ್ಸ್ ಮಾಡು ಅಂತ. ಇಲ್ಲಿ ಮೇಲೆ ಬಂದು ನೋಡಿ ಎಲ್ಲ ಬಟ್ಟೆ ಎಲ್ಲ ಹಾರಾಕ್ತಾಯಿದ್ದೀನಿ. ಬಟ್ಟೆ ಎಲ್ಲ ಹಾರಾಕ್ಬಿಟ್ಟೋದ್ರೆ ಇನ್ನು ಬಟ್ಟೆ ಇವು ಹಾರಾಕಿ ಕೆಳಗಡೆ ಇನ್ನೂ ಬಟ್ಟೆ ಹಾಕ್ಬಿಟ್ಟು ಬಂದಿದ್ದೀನಿ. ಈಗ ಇರೋವನ್ನ ಇವನ್ನಿಷ್ಟನ್ನು ಹಾರಾಕ್ತಾಯಿದ್ದೀನಿ. ಇವತ್ತು ಸಂಡೇ ಫುಲ್ಲೂ ಬರೀ ಕೆಲಸದ್ದೇ ಆಗೋಯ್ತು. ಬರೀ ಕೆಲಸನೇ ಮಾಡ್ತಾಯಿದ್ದೀವಿ, ಫ್ರೀನೇ ಇಲ್ಲ ನೋಡಿ. ಇವಾಗೆಲ್ಲನೂ ಇವು ಸ್ಕ್ರೀನ್ಗಳೆಲ್ಲನೂ ಹಾರಾಕ್ತಾಯಿದ್ದೀನಿ. ಸಂಡೇ ಒಂದು ದಿವಸನೇ ಫ್ರೀ ಇರೋದು. ಆ ಫ್ರೀ ಇರೋ ಟೈಮಲ್ಲೂ ಕೆಲಸನೇ ಆಗೋಯ್ತು. ಆದ್ರೆ ಸಿಕ್ಕಾಪಟ್ಟೆ ಧೂಳು. ನಾವು ಎಷ್ಟು ಕ್ಲೀನ್ ಮಾಡ್ಕೊತೀವಿ, ಡೈಲಿ ಕ್ಲೀನ್ ಮಾಡ್ತಾಯಿರ್ತೀವಿ, ಆದ್ರೂ ಎಷ್ಟೊಂದು ಧೂಳು. ನಾವೇನಾದರೂ ಒಂದು ತೆಗೆದ್ರೆ ಅದರಲ್ಲಿ ಎಷ್ಟು ಧೂಳಿರುತ್ತೆ ಅಂದರೆ, ಈ ಸಮ್ಮರ್ ಬಂದ್ರೇ ಹಿಂಗೆ ಅನಿಸುತ್ತೆ. ಕಿಟಕಿಗಳೆಲ್ಲನೂ ಒರೆಸ್ಕೊತಾನೆ ಇರ್ತೀನಿ ಪ್ರತಿ ಗುರುವಾರ. ಹಿಂದಿನ ದಿವಸ ಎಲ್ಲ ಒರೆಸ್ತಾನೆ ಇರ್ತೀನಿ, ಆದ್ರೂ ಎಷ್ಟು ಧೂಳು ಗೊತ್ತಾ. ಇವಾಗ ಇದನ್ನೆಲ್ಲ ತೆಗೆದ್ವಲ್ಲ, ಮೆಸ್ಸೆಲ್ಲ ತೆಗೆದ್ಮೇಲೆ ಕಿಟಕಿ ಎಲ್ಲ ಫುಲ್ಲು ಧೂಳಾಗ್ಬಿಟ್ಟಿತ್ತು. ಅಪ್ಪ ಅದು ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಮನೆನಂತೂ ನಾವು. ಇವಾಗ ನೋಡಿ ಇವಕ್ಕೆಲ್ಲನೂ ಕ್ಲಿಪ್ಗಳೆಲ್ಲ ಹಾಕೊಂಬರ್ತಾಯಿದ್ದೀನಿ. ಆಚೆನೂ ಸ್ವಲ್ಪ ಬಿಸಿಲಿತ್ತು, ನಿನ್ನೆ ಎಲ್ಲ ಮಳೆ ಬಂದಿದ್ದು ಒಂಚೂರು ಕಮ್ಮಿ. ಅದರಲ್ಲಿ ಬಿಸಿಲಂತೂ ಇತ್ತು. ಅವನ್ನೆಲ್ಲ ಹಾರಾಕ್ಬಿಟ್ಟು ಬಂದೆ. ಅಷ್ಟರಲ್ಲಿ ಸ್ವಲ್ಪ ಕೇಬಲ್ ಬಂದಿದ್ದರು, ಅವರು ಏನೋ ಇದನ್ನೆಲ್ಲ ಫಿಕ್ಸ್ ಮಾಡ್ತೀನಿ ಅಂತ. ಅವನ್ನೆಲ್ಲನೂ ಅಂಟ್ಕೊಂಡು ಕೂತಿದ್ದೆ, ಅವರೆಲ್ಲ ಹಾಕ್ಬಿಟ್ಟು ಹೋದರು. ಇವಾಗ ನೋಡಿ ನಾನು ಇಲ್ಲೆಲ್ಲನೂ ದಿವಾನ್ ಕಾಟ್ ಕೆಳಗಡೆ ಎಲ್ಲನೂ ತೆಗೆದ್ಬಿಟ್ಟು ಎಲ್ಲ ಧೂಳೆಲ್ಲ ತಕ್ಕೋತಾ ಇದ್ದೀನಿ.
ಅದರಲ್ಲಿ ಆ ಟಬ್ ಇದೆಯಲ್ಲ ಅದರಲ್ಲಿ ಫುಲ್ಲು ನನ್ನ ಮಗಂದು ಆಟ ಸಾಮಾನೇ ಇರೋದು, ಇನ್ನೇನು ಇಲ್ಲ ಅಲ್ಲಿ. ಅದರಲ್ಲಿ ಫುಲ್ಲು ಟಬ್ಬಲ್ಲಿ ಆಟ ಸಾಮಾನು ಐತೆ. ಇನ್ನೊಂದು ಆ ಪಿಂಕ್ ಕಲರ್ ಟಬ್ಬಲ್ಲಿ ಬರೀ ತಿಂಡಿಗಳಿದ್ದಾವೆ. ಇನ್ನೆಲ್ಲ ಚಿಕ್ಕ ಚಿಕ್ಕ ಬಾಕ್ಸ್ಗಳು ಅವುಗಳಲ್ಲಿ ಅವು ಸುಮ್ಮನೆ ಇನ್ನೆಲ್ಲೂ ಜಾಗ ಇಲ್ಲ ಅಂದ್ಬಿಟ್ಟು ಕೆಳಗಡೆ ಇಟ್ಟಿದ್ದೀನಿ. ಇದು ಸಂಡಿಗೆ ಅದು ಇದು ಇಟ್ಟಿದ್ರು. ಎಲ್ಲ ಕ್ಲೀನಾಗಿ ಎಲ್ಲ ಗುಡಿಸಿ ಎಲ್ಲ ಇದು ಮಾಡಿಕೊಂಡು ಇವಾಗ ಐಸ್ ಕ್ರೀಮ್ ತಿನ್ನೋಣ ಅಂತ ಸಾಕಾಗಿತ್ತು, ಸಿಕ್ಕಾಬಿಟ್ಟೆ. ಹೋಗಿ ಐಸ್ ಕ್ರೀಮ್ ತರೋಕೆ ಹೋಗಿದ್ರು. ಐಸ್ ಕ್ರೀಮ್ ಎಲ್ಲ ತಂದಿಟ್ಟಿದ್ರು. ಅದನ್ನೇ ಇವಾಗ ಕುತ್ಕೊಂಡು ತಿಂದ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಬೇಕು. ರೂಮಲ್ಲೂ ಎಲ್ಲನೂ ಕೆಳಗಡೆ ಸಂದಿ ಎಲ್ಲ ಕಡೆಯಿಂದನೂ ಎಲ್ಲ ಧೂಳೆಲ್ಲ ತಕ್ಕೊಂಡಿದ್ದೀನಿ, ಎಲ್ಲ ಗುಡಿಸ್ಕೊಂಬಂದಿದ್ದೀನಿ. ನಾಳೆ ಇಲ್ಲ ನಾಡಿದ್ದು ಅಡುಗೆ ಮನೆ ಎಲ್ಲ ಸ್ವಲ್ಪ ಮೊನ್ನೆನೇ ಎಲ್ಲ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆಯದು. ಆದರೂ ಸ್ವಲ್ಪ ಇನ್ನೊಂದು ಸಲ ಒರೆಸಿದ್ರೆ ಒಂಥರ ಸಮಾಧಾನ. ಹಬ್ಬದ ಹಿಂದಿನ ತನಕ ಕ್ಲೀನ್ ಮಾಡಿದ್ರೂ ಕ್ಲೀನ್ ಮಾಡಿಲ್ವೇನೋ ಅನ್ನೋ ಥರನೇ ಫೀಲ್ ಆಗ್ತಿರುತ್ತೆ. ಹಿಂದಿನ ತನಕ ಕ್ಲೀನ್ ಮಾಡ್ತಾಯಿದ್ರೆ ಕ್ಲೀನ್ ಮಾಡಿದ್ದೀವಿ, ಹಬ್ಬ ಮಾಡ್ತೀವಿ ಅನ್ನೋ ಥರ ಅನಿಸುತ್ತೆ. ಇವಾಗ ಇಷ್ಟು ಕ್ಲೀನ್ ಮಾಡಿದ್ರು ಇನ್ನೂ ಅದು ಇದು ಒರೆಸ್ಕೊತಾನೇ ಇರ್ತೀವಿ, ಆ ಥರ ನಾವು. ನೋಡಿ ಎಲ್ಲ ಐಸ್ ಕ್ರೀಮ್ ಎಲ್ಲ ತಿಂದಾದಮೇಲೆ ಅಲ್ಲಿ ದಿವಾಂದಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಲ್ಲ, ಎಲ್ಲ ಕ್ಲೀನ್ ಮಾಡಿ ಗುಡಿಸ್ಕೊಂಡು ಬಂದು ಆಮೇಲೆ ಐಸ್ ಕ್ರೀಮ್ ತಿಂದ್ಬಿಟ್ಟು ಈ ಬಾಕ್ಸ್ಗಳಿತ್ತಲ್ಲ ಇಲ್ಲಿ ನಮ್ಮ ಮನೆ ಟೀಪಾಯ್ ಕೆಳಗಡೆ ಬಾಕ್ಸ್ಗಳು ಇಟ್ಟಿದ್ದೀನಿ. ಇದೆಲ್ಲನೂ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿಗಳು, ರಾಗಿ ಹಿಟ್ಟು ಇದೆಲ್ಲ ತುಂಬ್ಕೊಂಡಿರೋದು. ಅದಕ್ಕೆ ಅವನೇನು ತೊಳೆಯೋಕೆ ಹೋಗ್ತಿಲ್ಲ. ಇದು ನೀರು ಬಟ್ಟೆ, ಇದು ರಿನ್ ಹಾಕ್ಕೊಂಡಿರ್ತೀನಲ್ಲ, ರಿನ್ ಲಿಕ್ವಿಡ್, ಅದನ್ನೇ ನೀರು ಬಟ್ಟೆ ಮಾಡ್ಕೊಂಡು ಒರೆಸ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ಅದೆಲ್ಲ ಪುಡಿಗಳಲ್ವ, ಸುಮ್ಮನೆ ನೀರಲ್ಲೆಲ್ಲ ಹಾಕಿ ಎಲ್ಲ ಇದಾಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಒಂದೊಂದು ವರ್ಷ ಸ್ಟೋರ್ ಮಾಡ್ಕೊಳ್ಳೋದು ಅವೆಲ್ಲನೂ. ಅದಕ್ಕೆ ನಾನು ಅವನೇನು ಇದು ಮಾಡೋಕ್ಕೆ ಹೋಗಿಲ್ಲ. ನೀಟಾಗಿ ಅದು ಬಟ್ಟೆ ಹಿಂಡ್ಕೊಂಡು ಎಲ್ಲ ಒರೆಸ್ತಾಯಿದ್ದೀನಿ. ಸ್ವಲ್ಪ ಧೂಳಾದಂಗೆ ಆಗಿತ್ತು, ಅದಕ್ಕೇ. ಅದು ಈ ಸಮ್ಮರ್ ಬಂದಾಗಲೇ ಹಂಗಾಗೋದು. ವಾರದಲ್ಲಿ ಒಂದು ದಿವಸ ಒರೆಸ್ತಾ ಇರ್ತೀನಿ, ಆದ್ರೂ ಇವಾಗ ಸಿಕ್ಕಾಪಟ್ಟೆ ಧೂಳಾಗಿತ್ತು. ಅದಕ್ಕೆ ಅದೆಲ್ಲನೂ ಟೀಪಾಯ್ ಎಲ್ಲನೂ ನೋಡಿ ಇವಾಗೆಲ್ಲ ಒರೆಸ್ಕೊತಾ ಇದ್ದೀನಿ. ಧೂಳಾಗಿತ್ತು ಅದನ್ನು ಎಲ್ಲ ಒರೆಸ್ಬಿಟ್ಟು ಅವನ್ನೆಲ್ಲ ಅದೇ ಜಾಗಕ್ಕೆಲ್ಲನೂ ಜೋಡಿಸ್ಬಿಟ್ಟು ಆಮೇಲೆ ನೆಲ ಒರೆಸ್ಕೊಂಬಂದ್ಬಿಡ್ತೀನಿ. ಆಲ್ಮೋಸ್ಟ್ ಎಲ್ಲ ಮುಗೀತು. ಇನ್ನು ಮಾಡಿದ್ರೆ ಇರುತ್ತೆ, ನಾವು ಮುಗೀತು ಅಂದ್ಕೊಂಡ್ರೆ ಮುಗೀತು, ಆ ಥರ ಕೆಲಸಗಳು ಇವೆಲ್ಲನೂ. ನೋಡಿ ಇವಾಗೆಲ್ಲ ಬಾಕ್ಸ್ಗಳೆಲ್ಲ ಅದೇ ಜಾಗಕ್ಕೆಲ್ಲ ಶಿಫ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಖಾರ ಪುಡಿ ಎಲ್ಲ ಇರುತ್ತಲ್ಲ, ಅವನ್ನೆಲ್ಲ ತಿರ್ಗಾ ತೆಗೆದ್ಬಿಟ್ಟು ಅವೆಲ್ಲ ಹಾಳಾಗ್ಬಿಡುತ್ತೆ, ಹುಳ ಬಿದ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ನಾನೇನು ತೆಗಿಯೋಕ್ಕೆ ಹೋಗಲ್ಲ. ಮೇಲೆಲ್ಲನೂ ಬಾಕ್ಸ್ನ ನೀಟಾಗಿ ಒರೆಸ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೀನಿ. ರಂಗೋಲಿ ಪೌಡ್ರ್ ತಂದಿದ್ದೆ, ಅದನ್ನು ಎಲ್ಲನೂ ಬಾಕ್ಸ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡೆ. ಇನ್ನು ಅದನ್ನು ಅಲ್ಲೇ ಇಟ್ಟರೆ ಅಲ್ಲೇ ಬಿದ್ದಿರುತ್ತೆ, ಅದಕ್ಕೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನೋಡಿ ಎಲ್ಲ ಒರೆಸ್ಕೊಂಬರ್ತಾಯಿದ್ದೀನಿ. ಅಡುಗೆ ಮನೆಯದು ಇದು ಇದು ರೂಮಿಂದೆಲ್ಲ ಒರೆಸ್ತಾಯಿದ್ದೀನಿ. ರೂಮಲ್ಲೂ ನೋಡಿ ನಮ್ಮ ಮನೇಲಿ ಬಾಕ್ಸ್ಗಳು ಇಟ್ಟಿದ್ದೀನಿ. ಆ ಕಡೆ ಹಿಂದೆಗಡೆ ಇರೋದೆಲ್ಲನೂ ಅಕ್ಕಿ ಮತ್ತು ರಾಗಿ ಮೂಟೆಗಳು. ಅವನು ಜಾಗ ಇಲ್ವಲ್ಲ, ಅದಕ್ಕೆ ರೂಮಲ್ಲಿ ಅಲ್ಲೇ ಇಟ್ಕೊಂಡಿದ್ದೀವಿ. ಈ ಕಡೆ ಸಿಸ್ಟಮ್ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಇವೆಲ್ಲ ಒರೆಸ್ಕೊಂಬರ್ತಾಯಿದ್ದೀನಿ. ಈ ಕಡೆ ನನ್ನ ತಂಗಿಯವರು ಇನ್ನೂ ಸಾಮಾನು ತೊಗೊಂಡೋಗಿಲ್ಲ, ಅವ್ರು ತೊಗೊಂಡೋದ್ರೆ ಅಲ್ಲಿ ಕ್ಲಿಯರ್ ಆಗುತ್ತೆ. ಇವಾಗೆಲ್ಲ ಒರೆಸ್ಕೊಂಬರ್ತಾಯಿದ್ದೀನಿ. ಎಲ್ಲ ಒರೆಸಿದ್ರೆ ಆಯಿತು, ಮುಗೀತು ಇವತ್ತು ಕೆಲಸ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.